ಯಮಕನಮರಡಿ ತಾಲೂಕಿನ ಹುಣಸಿಕೊಳ್ಳಮಠ ಸ್ವಾಮೀಜಿ ಮೇಲಿನ ಹಲ್ಲೆ ಪ್ರಕರಣದ ಬೆನ್ನಲ್ಲೇ ಸುಮಾರು 9 ವರ್ಷಗಳ ಹಿಂದಿನ ಸಾಮಾಜಿಕ ಬಹಿಷ್ಕಾರದ ವಿಚಾರವನ್ನು ಮತ್ತೆ ಕೆದಕಿ ವಾಟ್ಸಪ್ ಗುಂಪುಗಳ ಮೂಲಕ ತಮ್ಮ ಹಾಗೂ ಕುಟುಂಬದ ಮಾನಹಾನಿಗೆ ಯತ್ನಿಸಲಾಗುತ್ತಿದೆ ಎಂದು ಯಮಕನಮರಡಿ ಉಪನ್ಯಾಸಕ ವಿಜಯಕುಮಾರ್ ಮೇದಾರ್ ಸೋಮವಾರ ಬೆಳಗಾವಿ ಜಿಲ್ಲಾಧಿಕಾರಿಗೆ ದೂರು ಸಲ್ಲಿಸಿದ್ದಾರೆ. ರಾಜ್ಯಾದ್ಯಂತ ಮೇದಾರ ಸಮಾಜದ ಸುಮಾರು 18 ರಿಂದ 20 ವಾಟ್ಸಪ್ ಗುಂಪುಗಳಲ್ಲಿ ತಮ್ಮ ಕುಟುಂಬದ ವಿರುದ್ಧ ಅವಹೇಳನಕಾರಿ ಸಂದೇಶಗಳನ್ನು ಹರಿಬಿಡಲಾಗಿದ್ದು, ಇದರಿಂದ ಕುಟುಂಬದ ಸಾಮಾಜಿಕ ಪ್ರತಿಷ್ಠೆಗೆ ಧಕ್ಕೆಯಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದ ನಿವಾಸಿಯಾಗಿರುವ ವಿಜಯಕುಮಾರ್ ಮೇದಾರ್ ಕಳೆದ 10 ವರ್ಷಗಳಿಂದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸುಮಾರು 9 ವರ್ಷಗಳ ಹಿಂದೆ ಸಮಾಜದ ಕೆಲವರು ನಡೆಸುತ್ತಿದ್ದ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಪ್ರಶ್ನಿಸಿ ಬುದ್ಧಿವಾದ ಹೇಳಿದ್ದಕ್ಕೆ ಕೆಲ ಮುಖಂಡರು ತಮ್ಮ ಕುಟುಂಬಕ್ಕೆ ಸಾಮಾಜಿಕ ಬಹಿಷ್ಕಾರ ವಿಧಿಸಿದ್ರು ಎಂದು ಅವರು ಆರೋಪಿಸಿದ್ದಾರೆ. ಈ ಬಹಿಷ್ಕಾರದ ಪರಿಣಾಮ ಕುಟುಂಬ ಹಲವು ವರ್ಷಗಳಿಂದ ಮಾನಸಿಕ ನೋವು ಅನುಭವಿಸಿದ್ದು, ಸಮಾಜದಿಂದ ದೂರವಿಡಲ್ಪಟ್ಟ ಆಘಾತವನ್ನು ಸಹಿಸಲಾಗದೆ ತಂದೆ ಗಂಗಾಧರ್ ಕುಬಣ್ಣ ಮೇದಾರ್ ಮನನೊಂದಿದ್ರು. ಇದೇ ನೋವಿನ ನಡುವೆಯೇ ಅವರು 2026 ಜೂನ್ 5ರಂದು ಮೃತಪಟ್ಟಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ. ನಾನು ಊರು ಯಮಕನಮರಡಿ. ನಾನು ವೃತ್ತಿಯಿಂದ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತೇನೆ. ನಾನು ಯಮಕನಮರಡಿ ಊರಿನಿಂದ ನಮ್ಮ ಯಮಕನಮರಡಿ ಸಮಾಜದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳನ್ನು ಕಾನೂನುಬಾಹಿರವಾಗಿ ನಡೆಸ್ತಾ ಇದ್ದರು. ಅವುಗಳನ್ನು ನಾವು ಹಿತದೃಷ್ಟಿಯಿಂದ ಸಮಜಾಯಿಸಿಕೊಟ್ಟು ಹಾಗೆ ಮಾಡಬೇಡ್ರಪ್ಪ ಅಂತೇಳಿ ಅವ್ರು ಏನು ಮಾಡ್ತಾ ಇದ್ದೆ, ಸ್ವಲ್ಪ ಬುದ್ಧಿವಾದನ ಹೇಳ್ತಾ ಇದ್ದೆ. ಇದನ್ನು ಸಹಿಸಿಕೊಳ್ಳಾದಂಥ ಕೆಲವೊಂದು ಜನ ಏನು ಮಾಡಿದ್ರು ಅಂತಂದರೆ, ನಮ್ಮ ಸಮಾಜದ ಮುಖಂಡರ ಹತ್ರ ಹೋಗಿ ನಮ್ಮನ್ನು ಸುಮಾರು 9 ವರ್ಷದಿಂದ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿತ್ತು. ಸೊ ನಾನು ಒಬ್ಬ ವಿದ್ಯಾವಂತನಾಗಿ ಈ ಒಂದು ಬಹಿಷ್ಕಾರವನ್ನು, ಸಾಮಾಜಿಕ ಬಹಿಷ್ಕಾರವನ್ನು 4 ಗೋಡೆ ಮಧ್ಯೆ, ಯಮಕನಮರಡಿ 4 ಗೋಡೆ ಮಧ್ಯೆಯೇ ಇರಬೇಕು, ಯಾಕಂದರೆ ಇದನ್ನು ದೊಡ್ಡ ಮಾಡಬಾರ ಅಂತ ನಾನು ಒಂದು ತಿಳ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೆ. ಸೊ ಈಗ ನಾನು ಒಂದು ಸಮಾಜ ಮುಖಂಡನಾಗಿರೋದ್ರಿಂದ ನಿಮ್ಗೆ ನಮ್ಮ ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು, ಮಿತ್ರರ ಮುಖಾಂತರ ಟಿವಿಗಳಲ್ಲಿ ಕೆಲವೊಂದು ಹೇಳಿಕೆಗಳು ಬರ್ತಾ ಇದ್ವು. ಯಮಕನಮರಡಿ ಪರಮ ಪೂಜರ ಮೇಲೆ ಕೆಲವು ಮೇದಾರರಿಂದ ಹಲ್ಲೆ ಅಂತ ನೋಡಿದಾಗ ಏನಾಯಿತು ಅಂತಂದರೆ, ಕೆಲವೊಂದು ರಾಜ್ಯದ ತುಂಬ ಎಲ್ಲ ನನ್ನ ಕೆಲವೊಂದು ಫೋನ್ ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆದವು. ಏನಪ್ಪ ಈ ರೀತಿ ಆಗಿದೆ ಅಂತ. ಸೊ ನಾನು ಅದಕ್ಕೆ ಏನು ಮಾಡಿದೆ, ಅದೇನಾಗಿತ್ತಂದರೆ ಪರಮ ಪೂಜರ ಮೇಲೆ ಕೆಲವೊಂದು ಅವರು ಹೇಳಿದ ಹಾಗೆ 4 ಜನರು ಮೇದಾರರು ಯಮಕನಮರಡಿಯವರು ಹಲ್ಲೆ ಮಾಡಿದರು ಅಂತ ನ್ಯೂಸಲ್ಲಿ ಬರ್ತಾ ಇತ್ತು. ಅದನ್ನು ಕುರಿತು ರಾಜ್ಯ ತುಂಬಿರುವಂಥ ಜನರು ನನಗೆ ಕಾಲ್ ಮಾಡಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ವೃತ್ತಿಯಿಂದ ಉಪನ್ಯಾಸಕನಾಗೋದ್ರಿಂದ ನನಗೆ ಸ್ವಲ್ಪ ಅದು ಏನಾಗ್ತಾ ಇತ್ತು, ಸಮಸ್ಯೆ ಆಗ್ತಾ ಇತ್ತು. ಏನು ಸಮಸ್ಯೆ ಆಗಿದೆ ನನಗೆ ಏನಾಗಿದೆ ಅಂತಂದರೆ, ಸೊ ಈಗ ಅದು ಅವ್ರು ಏನು ಹೇಳ್ತಾರೆ, ನಾನು ಅದಕ್ಕೆ ಸ್ಪಷ್ಟೀಕರಣ ಪಟ್ಟಿದ್ದೆ ಯಾವುದು ವಾಟ್ಸಪ್ ಮುಖಾಂತರ. ಅವ್ರು ಏನು ಹೇಳ್ತಾರೆ, ನಮ್ಮ ಯಮಕನಮರಡಿ ಮೇದಾರ ಸಮಾಜದವರು ಹುಡ್ಕೊಂಡು ಯಮಕನಮರಡಿ ಮೇದಾರ ಸಮಾಜದವರು ಹಲ್ಲೆಯನ್ನು ಮಾಡಿಲ್ಲ, ಅದು ಸುಳ್ಳು ಸುದ್ದಿಯನ್ನು ವಿಜಯಕುಮಾರ್ ಮೇದಾರ್ ಹಬ್ಬಿಸಿದ್ದಾನೆ, ನಾನು ವಿಜಯಕುಮಾರ್ ನಾನು ಹಬ್ಬಿಸಿದ್ದೇನೆ. ಮತ್ತು ಇವರನ್ನು ನಾವು ಸುಮಾರು 9 ವರ್ಷದಿಂದ ವಿಜಯಕುಮಾರ್ ಮೇದಾರ್ ಮತ್ತು ಅವರ ಕುಟುಂಬವನ್ನು ಸಾಮಾಜಿಕ ಬಹಿಷ್ಕಾರ ಹಾಕಿದ್ದೇವೆ ಅಂತ ವಾಟ್ಸಪ್ ಮುಖಾಂತರ ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಚಿತ್ರದುರ್ಗದ ಒಂದು ಟ್ರಸ್ಟ್ ಉಪಾಧ್ಯಕ್ಷರಾದಂತಹ ರಮೇಶ್ ಬೋರ್ಡ್ ಸಾಕಿನ ಹತ್ನಿ ಇವ್ರಿಗೆ ಏನು ಮಾಡಿದ್ದಾರೆ, ಅದನ್ನು ಕಳಿಸ್ಕೊಟ್ಟಿದ್ದಾರೆ. ನಾನೇನು ಹೇಳೋದು ಅಂದರೆ, ಅವ್ರು ಗುರುಗಳೇ ಹೇಳಿದ ಸಾಮಾಜಿಕ ಬಹಿಷ್ಕಾರವನ್ನು ಹಾಕಿದ್ದಾರೆ. ಯಾವಾಗಿಂದ ಹಾಕಿದ್ರೆ ಸುಮಾರು 9 ವರ್ಷದಿಂದ ಇತ್ತು. ಈಗ ಯಾಕಂದ್ರೆ ಇವರು ಈ ಸ್ವಲ್ಪ ಮೇಲೆ ಹಲ್ಲೇನೇ ಆಗಿಲ್ಲ, ಇವನು ಬೇಕಂತ ಇದ್ರ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಇವನು ಏನು ಮಾಡ್ತಾ ಇದ್ದಾನೆ, ಸುಳ್ಳು ಸುದ್ದಿಯನ್ನು ಹೇಳ್ತಾ ಇದ್ದಾನೆ ಅಂತ ಏನು ಮಾಡ್ತಾ ಇದ್ದಾರೆ. ಈ ರೀತಿ ವಾಟ್ಸಪ್ಪಲ್ಲಿ ಮುಖಾಂತರ ನಮ್ಮ ರಾಜ್ಯ ತುಂಬ ಎಲ್ಲ ನಮ್ಮ ಏನು ಗ್ರೂಪ್ ಇದೆಯಲ್ಲ ಅದರಲ್ಲಿ ಹಾಕಿದ್ದಾರೆ. ಅದು 4ನೇ ತಾರೀಕು ರಾತ್ರಿ 11 ಗಂಟೆಗೆ. ಸೊ ನಾನು ಇಲ್ಲ 4ನೇ ತಾರೀಕು, ಇವತ್ತು 6 ತಾರೀಕು ಇತ್ತು. ನಾನು ವಿದ್ಯಾವಂತನಾಗಿರೋದ್ರಿಂದ ನಾನು ಅದು ದೊಡ್ಡ ವಿಷಯ ಮಾಡೋದು ಬೇಡ, ಎಂಟು 4 ಗೋಡೆ ಮಧ್ಯೆಯಲ್ಲಿ ಇರಲಿ ಅಂತ ಬಿಟ್ಬಿಟ್ಟಿದೆ. ಬಹಿಷ್ಕಾರ ಅಂದ್ರೆ ಯಾವ ರೀತಿ ಬಹಿಷ್ಕಾರ? ಯಾವ ರೀತಿ ಅಂದರೆ, ಇವ್ರ ಮನೆಗೆ ಯಾರು ಹೋಗಬಾರ್ದು, ಯಾವುದೇ ಕಾರ್ಯಕ್ರಮ ಭಾಗವಹಿಸಬಾರ್ದು, ಯಾವುದೇ ಆಮಂತ್ರಣ ಕೊಡಬಾರ್ದು, ಬೇರೆ ಅವ್ರ ಸಂಬಂಧಿಗಳು ಬಂದರೆ ಇವ್ರ ಮನೆಯನ್ನು ಬಿಟ್ಟು ಪತ್ರಿಕೆಗಳನ್ನು ಕೊಡಬೇಕು. ಬೇರೆ ಊರುಗಳಿಗೆ ಬಂದವರಿಗೆ ಹೋಗಿ ಅಪಪ್ರಚಾರ ಮಾಡೋದು, ಅವರನ್ನು ಸಮಾಜಕ್ಕೆ ಬಹಿಷ್ಕಾರ ಹಾಕಿದೆ, ಅವ್ರನ್ನ ಯಾವುದಕ್ಕೂ ಬೆರಿಬೇಡಿ, ಈ ರೀತಿಯಾಗಿ ನಮ್ಮ ಏನು ಮಾಡ್ತಾ ಇದ್ರು, ಮಾನಸಿಕ ಹಿಂಸೆಯನ್ನು ಕೊಡ್ತಾ ಇದ್ರು. ನಾನೇನು ಹೇಳೋದಂದರೆ, ಅವರು ನೀವು ಬಂದಿದ್ದಕ್ಕೆ ಕೇಳಿದ್ದೀರಾ, ಮೇದಾರರು ಅಂತ 4 ಮಂದಿ ಪರಮ ಪೂಜಾರೇ ಹೇಳ್ತಾ ಇದ್ದಾರೆ. ಹಾಗಾದರೆ ಅವರು ಯಮಕನಮರಡಿಯವರು ಅಲ್ಲ ತಾನೇ, ಯಮಕನಮರಡಿ ಮೇದಾರರು ಅವರೇ ಅಲ್ಲ. ನೀವು ಹೇಗೆ ಹೇಳ್ತೀರಾ ಅವರು ಯಮಕನಮರಡಿ ಮೇದಾರರವರು ಹಲ್ಲೆ ಮಾಡಿಲ್ಲ, ನಾನು ವಿಜಯಕುಮಾರ್ ಸುದ್ದಿಯನ್ನು ಹಬ್ಬಿಸ್ತಾ ಇದ್ದೇನೆ ಅಂತ? ನಾನು ಅದನ್ನು ಸೂಕ್ಷ್ಮವಾಗಿ ಅದನ್ನು ಪರಿಹರಿಸಲಿಕ್ಕೆ ನನ್ನ ಬೆಳವಣಿಗೆ ಹಿಂದಿದ್ದಾರೆ. ಯಾಕಂದರೆ ನಾವು ಯಮಕನಮರಡಿ ಸಮಾಜದಲ್ಲಿರುವಂಥ ಅರ್ಜುನ್ ಕುಬಣ್ಣ ಮೇದಾರ್ ಆಗಿರ್ಬೋದು,
ಅಥವಾ ಅವ್ರ ಮಗ ಅಧಿಕ್ತ ಇರ್ಬೋದು, ಬಾಬು ಹುಣಸಿಕಟ್ಟಿ ಆಗಿರ್ಬೋದು, ಮತ್ತು ಯಾರು ರಾಜು ಮೇದಾರ್ ಆಗಿರ್ಬೋದು, ಹಾಗೂ ಮತ್ತು ಇವರು ಹಿಂದೆ ಕುರಿತು ಆಟ ಆಡಿಸಿರುವಂತಹ ನಮ್ಮ ಟ್ರಸ್ಟ್ನ ನಮ್ಮ ಮೇದಾರ್ ಕೇತೇಶ್ವರ ಟ್ರಸ್ಟ್ ಚಿತ್ರದುರ್ಗ ಉಪಾಧ್ಯಕ್ಷರಾದಂಥ ಶ್ರೀ ರಮೇಶ್ ಬುರುಡ ಸಾಕಿನ ಅತ್ನಿ ಇವರು ಒಂದು ಮಾರ್ಗದರ್ಶನದಲ್ಲಿ ಈ ರೀತಿಯಾಗಿ ಒಂದು ನನ್ನ ಏಳಿಗೆಯನ್ನು ಸಹಿಸಲಾಗದೆ ನಾನು ಏನು ಮಾಡ್ತೀನಿ ಮನವಿ ಏನು ಕೊಟ್ಟೆ ಅಂದರೆ ಅನಾವಶ್ಯಕವಾಗಿ ನಮ್ಮ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳಿ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ, ಇಡೀ ರಾಜ್ಯದ ತುಂಬ ನಮ್ಮ ಸಮಾಜದ ಏನಿದಾರಲ್ಲ ಆ ಸಮಾಜಕ್ಕೆ ಮಾಹಿತಿಯನ್ನು ವಾಟ್ಸಪ್ ಮುಖಾಂತರ ಕಳಿಸ್ಕೊಟ್ಟಿದ್ದಾರೆ. ಇದರಿಂದ ನಮ್ಗೆ ಏನಾಗಿದೆ ಅಂತಂದರೆ ನಮ್ಮ ಕುಟುಂಬಕ್ಕೆ ಬಹಳಷ್ಟು ಮಾನಸಿಕ ಹಿಂಸೆ ಆಗ್ತಾ ಇದೆ. ನಾನು ಒಬ್ಬ ವಿದ್ಯಾವಂತನಾಗಿರೋದ್ರಿಂದ ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅವ್ರಿಗೆ ಏನಾಗಬೇಕಂತಂದ್ರೆ ಈ ರೀತಿಯಾದಂಥ ನಮ್ಮ ಫ್ಯಾಮಿಲಿ ಅಲ್ಲ, ವಿಜಯ್ ಕುಮಾರ್ ಸರ್ ಅವರೇ ಹೇಳಿದ್ದಾರೆ ವಾಟ್ಸಪ್ ಮುಖಾಂತರ, ಅವರೇ ದಾಖಲೆ ಇದೆ. ವಿಜಯ್ ಕುಮಾರ್ ಸುಳ್ಳು ಹೇಳಿದ್ದಾನೆ. ಆಮೇಲೆ ಅವರನ್ನು ಸುಮಾರು 9-10 ವರ್ಷ ಆಯಿತು ಅವರನ್ನು ಸಾಮಾಜಿಕವಾಗಿ ನಾವು ಹೊರ ಹಾಕಿದ್ದೇವೆ. ವಿಜಯ್ ಕುಮಾರ್ ಮತ್ತೆ ಅವ್ರ ಕುಟುಂಬದವ್ರನ್ನ ಎಲ್ಲರನ್ನ ಕೂಡಿ ಅಂತ ಅವರ ದಾಖಲೆ ಇದೆ ನನ್ನ ಹತ್ರ. ಇವೇ ಅವ್ರ ದಾಖಲೆಗಳು. ಬಹಿಷ್ಕಾರ ಹಾಕಿದ್ದು ಖರೆ. ಎದ್ರ ಸಲುವಾಗಿ ಅಂತಂದ್ರೆ ನಾ ಹೇಳಿದ್ನಲ್ಲ, ಕಾನೂನು ಬಾಹಿರವಾಗಿ ಅವ್ರು ಕೆಲವೊಂದು ತಪ್ಪುಗಳನ್ನ ತಿದ್ದಿ ಹೇಳೋದು ತಪ್ಪು. ಯಾಕಂದ್ರೆ ನಾವು ವಿದ್ಯಾವಂತನಾಗೋದ್ರಿಂದ ಸಮಾಜದಲ್ಲಿ ಹೇಗೆ ಬದುಕಬೇಕು. ಯಾಕಂದ್ರೆ ಈಗ ಅವ್ರು ಹೇಳ್ತಾರೆ 9 ವರ್ಷ ಅವ್ರು ಬಹಿಷ್ಕಾರ ಹಾಕಿದ್ದೇವೆ ಅಂತ ಹೇಳಿದ್ದಾರೆ ವಾಟ್ಸಪ್ದಲ್ಲಿ. ಈಗಲ್ಲ, ಅವಾಗ 9 ವರ್ಷದ ಅವ್ರು ಬಹಿಷ್ಕಾರ ಹಾಕಿದ್ದೇವೆ ಅಂತ. 9 ವರ್ಷದಿಂದ ಎದಕ್ಕೆ ಹಾಕಿದ್ರು ಬಹಿಷ್ಕಾರ? ಯಾಕಂದ್ರೆ ನಾನು ಒಬ್ಬ ವಿದ್ಯಾರ್ಥಿನಾಗೋದ್ರಿಂದ ಸಮಾಜದಲ್ಲಿ ಯಾವ ರೀತಿ ನೋಡಿ ನಮ್ಮ ಒಂದು ಏನಾಗಿತ್ತಂದ್ರೆ ಕೆಲವೊಂದು ಘಟನೆಗಳು ಸಂಭವಿಸಿದ್ವು ಅಲ್ಲಿ. ಯಾವುದು ನಮ್ಮ ಕೆಲವೊಂದು ಬೇರೆಯವರ ಧರ್ಮದ ಜೊತೆ ಜಗಳ ಮಾಡೋದು, ಆಮೇಲೆ ದಂಡದ ರೂಪದಲ್ಲಿ ಹಣವನ್ನು ವಸೂಲಿ ಮಾಡೋದಾಗಿರ್ಬೋದು. ಈ ರೀತಿ ಕೆಲವೊಂದು ವಿಷಯಗಳಿರುತ್ತೆ ಆಂತರಿಕವಾಗಿ. ಸೊ ನಾ ಏನಂದರೆ ನಾವು ಒಬ್ಬನೇ ನೆಟ್ ಮಾಡಿಕೊಂಡಿರೋನು. ನಾನು ಹೇಳಿದೆ ಅವ್ರಿಗೆ ಈ ರೀತಿ ಮಾಡೋದು ಬೇಡ, ಎಲ್ಲರೂ ಕುಡ್ಕೊಂಡು ಚೆನ್ನಾಗಿರೋಣ, ಎಲ್ಲರೂ ಕುಡಿ ಬಾಳೋಣ ಅಂತ ಹೇಳೋದು ಅವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಸೊ ಅದಕ್ಕಾಗಿ ಅವ್ರು ಏನು ಮಾಡಿದ್ರು ಅಂದರೆ ಇವಿದ್ರೆ ಸುಮ್ಮನೆ ಇದೇ ಮಾಡ್ತಾರಂತ ನಮ್ಗೆ ಏನು ಮಾಡಿದ್ರು 9 ವರ್ಷಗಳ ಹಿಂದೆ ಸಾಮಾಜಿಕವಾಗಿ ಬಹಿಷ್ಕಾರ ಅಂತ ಹಾಕಿಬಿಟ್ಟಿದ್ರು. ನಮಗೆ ಹೇಳಿಲ್ಲ, ಅವ್ರು ನಮ್ಗೆ ಈ ವಿಷಯನೇ ಹೇಳಿಲ್ಲ, ನಮ್ಗೆ ಗೊತ್ತೂ ಇಲ್ಲ. ಸ್ವಾಮಿಗಳು ಹಲ್ಲೆ ಆಗಿದ್ದಕ್ಕೆ ಸತ್ಯ ಇದೆಯಲ್ಲ, ಅವರೇ ಹೇಳಿದಲ್ಲ ಟಿವಿಯಲ್ಲಿ. ಮತ್ತು ಇವ್ರು ಸಾಮಾಜಿಕ ಬಹಿಷ್ಕಾರ ಹಾಕಿದ್ವಿ ಅಂತ ನಮ್ಗೆ ಗೊತ್ತೇ ಇಲ್ಲ. ಇಷ್ಟು ವರ್ಷ ಆಯ್ತು ಅದು ಅವರು ಹೇಳ್ತಾ ಇಲ್ಲ. ಎದ್ರ ಸಲ ಹಾಕಿದ್ದೇನೆ ಅಂತ ಅದನ್ನು ಹೇಳ್ತಾ ಇಲ್ಲ. ನಾವು ಬೇರೆಯವ್ರ ಜೊತೆ ಎಲ್ಲ ಇದ್ದೇವೆ. ನಾವೆಲ್ಲ ಇಡೀ ರಾಜ್ಯ ತುಂಬ ಸಮಾಜ ಸೇವೆಯನ್ನು ಮಾಡ್ಕೊಂತ ಸಮಾಜ ಏಳಿಗೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಜಿಲ್ಲೆಗಳು ಹೋಗಿ ಎಲ್ಲರೂ ಕೇಳ್ತಾರೆ, ಹೋಗ್ತೇವೆ, ಮಾಡಿ ಬರ್ತೇವೆ. ಇದು ಉದ್ದೇಶ ಏನಂತಂದ್ರೆ ನಾನು ಸಾಮಾಜಿಕವಾಗಿ ನಮ್ಮ ಸಮಾಜದಲ್ಲಿ ಒಂದು ಏಳಿಗೆ ಅಂದರೆ ಮೊನ್ನೆ ಗಣತಿ ಕಾರ್ಯದಲ್ಲಿ ಏನು ಮಾಡಿದ್ರು ಅಂದರೆ ಯಾರು ಕೂಡ ನಮ್ಮ ಟ್ರಸ್ಟ್ ಅವರಾಗಿರ್ಬೋದು ಏನಾಗ್ಬೋದು ಅದು ಕಾರ್ಯವನ್ನು ಮಾಡಲಿಲ್ಲ. ಯಾವ ರೀತಿ ಮೇಧಾರ್ ಸಮಾಜದವರು ಮಾಹಿತಿ ತುಂಬಬೇಕು ಏನು ಅಂತ ಬಹಳಷ್ಟು ತಪ್ಪು ಮಾಹಿತಿ ಕೊಡ್ತಾ ಇದ್ರು. ನಾನು ಅದನ್ನು ಡಿ ಸಿ ಅವ್ರಿಗೆ ಮನವಿ ಕೊಟ್ಟೆ, ಆಮೇಲೆ ಹಿಂದುಳಿದ ಆಯೋಗದವರಿಗೆ ಮನವಿ ಕೊಟ್ಟೆ. ಅದು ಓಡಾಡಿ ಅವಾಗ ಸ್ವಲ್ಪ ಇದನ್ನಾಯ್ತು. ಇದು ನನ್ನ ಏಳಿಗೆಯನ್ನು ಸಹಿಸಲಾಗದೆ ಈ ರೀತಿಯಾಗಿ ನಾನು ಏನು ಮಾಡಿದೆ, ನಾನು ಅಪಪ್ರಚಾರ ಮಾಡ್ತಾ ಸಮಾಜದ ಬಾಹಿರವಾಗಿ ಇಟ್ಟಿದ್ದೇನೆ ಅಂತ ಏನು ಮಾಡ್ತಾ ಇದ್ದಾರೆ. ಇಡೀ ರಾಜ್ಯ ತುಂಬ ವಾಟ್ಸಪ್ ಗ್ರೂಪ್ದಲ್ಲಿ ನನ್ನ ಬಗ್ಗೆ ನನ್ನ ತಾಯಿ ತಂದೆ ಆಗಿರ್ಬೋದು ಇದೇ ವಿಷಯಕ್ಕೆ ನಮ್ಮ ತಂದೆಗಳು ಕೂಡ ತಿಳ್ಕೊಂಡ್ಬಿಟ್ರು, ಯಾರೂ ಬರಲ್ಲ ಏನು ಮಾಡಲ್ಲ ಅಂತ. ಸೊ ಅದಕ್ಕಾಗಿ ಇದು ನನ್ನ ಒಂದು ಪ್ರತಿಷ್ಠೆ ಆಗಿರ್ಬೋದು, ನನ್ನ ತೇಜೋವಧಿ ಆಗಿರ್ಬೋದು, ನಮ್ಮ ಕುಟುಂಬದವ್ರನ್ನ ಒಂದು ಕಡೆಗಣಿಸೋ ದೃಷ್ಟಿಕೋನ ಆಗಿರ್ಬೋದು. ಈ ದೃಷ್ಟಿಕೋನದಲ್ಲಿ ನಮ್ಮನ್ನು ಏನು ಮಾಡಿದ್ದಾರೆ, ಬೇಕಂತ ಈ ರೀತಿ ಸಾಮಾಜಿಕ ಬಹಿಷ್ಕಾರ ಹಾಕಿ ಇಡೀ ಸುಳ್ಳು ಸುದ್ದಿಯನ್ನು ನಾನು ಎಬ್ಸಿದ್ದೇನೆ ಅಂತ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ, ನನ್ನ ಮೇಲೆ ಹಾಕಿದ್ದಾರೆ. ಸರ್ ಈಗ ನಮ್ಗೆ ಬಹಿಷ್ಕಾರ ಹಾಕಿದ್ದವ್ರು ಯಾತ್ರ ಸಂಬಂಧ ಹಾಕಿರೋದನ್ನ ಗೊತ್ತಿಲ್ಲ. ಅದ್ರ ಕೇಳೋ ಸಂಬಂಧ ನಾವು ನಿಮ್ಮ ಕಡೆ ಬಂದಿವ್ರಿ, ಪ್ರೆಸ್ ರಿಪೋರ್ಟರ್ ಕಡೆ. ಫಸ್ಟ್ ಅಪೋಲ ನಮ್ಗೆ ಯಾರು ಎದಕ್ಕೆ ಇಟ್ಟಾರು ಅನ್ನೋದು ಪ್ರೂಫ್ ಬೇಕ್ರಿ. ನಮ್ಮ ಮನ್ಯಾಗ ಯಾರು ಓಡಿಗಿಲ್ಲ, ಯಾರು ಏನೂ ಮಾಡಿಲ್ಲ, ಏನು ಕಾರಣಕ್ಕೆ ಅವ್ರು ಇಟ್ಟಾರು ಫಸ್ಟ್ ಅದು ಪ್ರೂಫ್ ಬೇಕು. ಅಪಪ್ರಚಾರ ಮಾಡಿದ್ರೆ ಎತ್ತರ ಸಂಬಂಧ ಅವ್ರ ಮನ್ಯಾಗ ಏನೋ ಹುಳಕದವ್ರಿ ಅವೆಲ್ಲ ನಾವು ತೆಗಿಯೋತ್ಲೆ ಅವ್ರು ನಮ್ಮ ಎದಕ್ಕೆ ಇಟ್ಟಾರೋ ಅದ್ಮೇಲೆ ಪ್ರೂಫ್ ಬೇಕಾಗಿತ್ತು. ನಮ್ಗೆ ಫಸ್ಟ್ ಅದು ಬೇಕಾಗಿತ್ತು. ನಮ್ಗೆ ಇಟ್ಟಿದ್ದಾರೆ ಎತ್ತರ ಸಂಬಂಧ ಅಲ್ಲ. ನಿಮಗೆ ಬಹಿಷ್ಕಾರ ವಾಟ್ಸಪ್ ಹಾಕ್ಯಾರ ಅಂತಾರೆ, ಏನಂತ ಹಾಕ್ಯಾರ? ಅದು ಬಹಿಷ್ಕಾರ ಅಲ್ರಿ ಸರ್. ಇದ ಮಠದ ಹುಂಚಿಗಳು ಮಠದವರಿಗೆ ಹಲ್ಲೆ ಮಾಡಿದಾರಲ್ಲ, ಅವ್ರು 4 ಜನ ಬಿಟ್ಟ ಹಲ್ಲೆ ಮಾಡಿದಾರ. ಈಗ ಅವ್ರು ನಮ್ಮ ಮೇದಾರ್ ಏನ್ ಸಮಾಜದವ್ರು ಇದಾರಲ್ಲ ಅವ್ರ ಈಗ ಹಲ್ಲೆ ಮಾಡಿಲ್ಲ, ಮೇದಾರ್ ಸಮಾಜದವ್ರು ಯಾರು ಹಲ್ಲೆ ಮಾಡಿಲ್ಲ, ಸುಳ್ಳು ಸುದ್ದಿ ಎಬ್ಸಿದ ವಿಜಯ್ ಕುಮಾರ್ ಗಂಗಾಧರ್ ಮೇದಾರ್ ಅಂತಂದ ಅವ್ನ್ ಬೇಳೆ ಬೇಯಿಸ್ಕೋರಾಕಂದ ವಾಟ್ಸಪ್ದಾಗ ಎಲ್ಲಾ ಗ್ರೂಪ್ದಾಗ ನಿಮ್ಮ ಮೇದಾರ್ ಸಮಾಜ ಏನೇನು ಗ್ರೂಪ್ ಅದಾವ್ರಲ್ಲ ಅದ್ರ ಗ್ರೂಪ್ದಾಗ ಬಹಿಷ್ಕಾರ ತಂದು ಇದನ್ನ ಮಾಡಿ ಹಾಕಿದಾರ. ಅದ್ರ ಸಂಬಂಧ ಈಗ ನಾವು ಹಲ್ಲೆ ಆಗಿದ್ರೆ ಕರೆ ಐತೆ, ಸ್ವಾಮಿಗಳ ಸಂಬಂಧ ಹಲ್ಲೆ ಆಗಿದ್ರೆ ಕರೆ ಐತಿ. ಈಗ ನಮ್ಮ ನನ್ನ ಹೆಸರಲ್ಲಿ ಎದಕ್ಕೆ ಅವ್ರ ಅಪಪ್ರಚಾರ ಮಾಡಿದಾರ ಅದನ್ನ ನಮ್ಗೆ ನ್ಯಾಯ ಬೇಕು. ಮತ್ತು ಏನು ಬಹಿಷ್ಕಾರ ಏನು ಹಾಕಿದಾರ ಅನ್ನತ್ತಾರಲ್ಲ ನಮ್ಗೇನು ಗೊತ್ತಿಲ್ಲ ಬಹಿಷ್ಕಾರ ಹಾಕಿದ್ದ. ಈಗೆಲ್ಲ ಬಹಿಷ್ಕಾರ ಹಾಕಿ ಅಂತ ಬರತೈತಿ. ಅದ್ರ ವಾಟ್ಸಪ್ ಅಂದ್ರೆ 8 ಗ್ರೂಪ್ನ ಹಾಕಿದಾರೆ ಇವ್ರ. ನಮ್ಮ 18-20 ಗ್ರೂಪ್ದಾಗ ಹಾಕ್ಯಾರ. ಅದ್ ನಮಗೆ ನ್ಯಾಯ ಬೇಕು ಸರ್. ಈಗೆಲ್ಲ ಫ್ಯಾಮಿಲಿ ಅದು ಎಲ್ಲಿ ಇರ್ತೀರಿ ಈಗ? MCOM ಮಾಡ್ಯಾಗ್ರಿ ಸರ್.
ಯಾರು ಊರಾಗ ಯಾರು ಮಾತಾಡಲ್ಲ ಇಲ್ಲ ಇಲ್ರಿ ಸರ್ ನಮ್ಮ ಸಮಾಜದವ್ರು ಇಲ್ಲ. ನಮ್ಮ ಸಮಾಜದವ್ರು ಯಾರು ಮಾತಾಡಂಗಿಲ್ರಿ ಅಷ್ಟಕ್ಕಷ್ಟ ಅದಾರ ಬೇರೆ ಸಮಾಜದವ್ರು ಎಲ್ಲರೂ ಬೇರೆ ಸಮಾಜದ ಎಲ್ಲ ನಮ್ಮ ಮನೆಯವ್ರು ಎಲ್ಲ ನೇತಾರ ಸಮಾಜದ ಏನೈತಿರಲ್ಲ ಎಲ್ಲ ಕಾರ್ಯ ಎಲ್ಲ ಹೊರಗಿನವ್ರಿಗೆ ಅದಿ ಚಿತ್ರದುರ್ಗ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಮಾಡ್ತಾರ್ರಿ ಇವ್ರ ಎತ್ತರ ಸಂಬಂಧ ಇಟ್ಟಾರು ಈಗ ಹೊರಗೆ ಬರೈತ್ರಿ ಸರ್ ಅದ್ ನಮಗೆ ಪ್ರೂಫ್ ಬೇಕಾಗಿತ್ತು. ಹೊನಸಿಕೊಳ್ಳಮಠ ಸ್ವಾಮೀಜಿ ಮೇಲಿನ ಪ್ರಕರಣದ ಹಲ್ಲೆ ಬಳಿಕ ರಾಜ್ಯದ ವಿವಿಧ ಭಾಗಗಳಿಂದ ನಿರಂತರ ಕರೆಗಳು ಬಂದ ಹಿನ್ನೆಲೆಯಲ್ಲಿ ಜುಲೈ 4ರಂದು ಕೆಲವು ವಾಟ್ಸಪ್ ಗುಂಪುಗಳಲ್ಲಿ ತಾವು ಸ್ಪಷ್ಟೀಕರಣ ನೀಡಿದ್ದಾಗಿ ವಿಜಯಕುಮಾರ್ ಹೇಳಿದ್ದಾರೆ. ಆದರೆ ಅದನ್ನೇ ನೆಪ ಮಾಡಿಕೊಂಡು ಹಳೆಯ ಸಾಮಾಜಿಕ ಬಹಿಷ್ಕಾರದ ವಿಚಾರವನ್ನು ಮತ್ತೆ ಪ್ರಸ್ತಾಪಿಸಿ ತಮ್ಮ ಕುಟುಂಬದ ವಿರುದ್ಧ ಅಪಪ್ರಚಾರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी-शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।